So we will start with our revision of yesterday's session. What we did yesterday. We explained about the yesterday on the Ichha Shakti. हमारे पास no, not Kannada. Sorry. So Ichha Shakti ನಮ್ಮ ಹತ್ರ ಇದೆ and ನಮ್ಗೆ ಮಾಡೋದು ಇದೆ ಆಕ್ಟಿವ್ ಬಟ್ ಇಚ್ಛಾ ಒಂದಿರತ್ತೆ ಮಾಡ್ತಾ ಇನ್ನೊಂದಿರ್ತೀವಿ. ನಿನ್ನೆ ನಾವು ಒಂದು ಇಂಪಾರ್ಟೆಂಟ್ ಥಿಂಗ್ ಕಲ್ತ್ವಿ. ನಮ್ಮ ಆಲೋಚನೆಗಳು ನಮ್ಮ ಜೀವನವನ್ನು ಕ್ರಿಯೇಟ್ ಮಾಡುತ್ತವೆ. ಇವತ್ತು ಅದಕ್ಕಿಂತ ಪವರ್ಫುಲ್ ಆದ ಒಂದು ಸೀಕ್ರೆಟ್ ನೋಡೋಣ. ನಮ್ಮ ಫೀಲಿಂಗ್ಸ್ ಅಂದ್ರೆ ಭಾವನೆಗಳು. ನೀವು ಏನು ಯೋಚಿಸ್ತಿರೋ ಅದು ಇಂಪಾರ್ಟೆಂಟ್, ಆದ್ರೆ ನೀವು ಏನು ಫೀಲ್ ಮಾಡ್ತಿರೋ ಅದು ಇನ್ನೂ ಪವರ್ಫುಲ್. ಸೊ ನಮ್ದು ಫೀಲಿಂಗ್ ಹೆಂಗಿರತ್ತೆ ಅಂದ್ರೆ, ಒಂದು ಏನಾದ್ರೂ ಚಿಕ್ಕ ವಿಷಯದ ಪ್ರಾಬ್ಲಮ್ ಬರ್ತಾ ಇರತ್ತೆ. ಆ ಪ್ರಾಬ್ಲಮ್ ಬರೋಕ್ಕಿಂತ ಮುಂಚೆನೆ ನಮ್ಗೆ ಟೆನ್ಷನ್ ಇಂದ ಫೀಲಿಂಗ್ ಬಂದ್ಬಿಡತ್ತೆ. ಮೇ ಬಿ ಆ ಪ್ರಾಬ್ಲಮ್ ಉಳಿಯಲ್ಲ ಜಾಸ್ತಿ, ಆದ್ರೆ ನಾವು ಆ ಫೀಲಿಂಗ್ ತರ್ತೀವಲ್ಲ, ಆ ಪ್ರಾಬ್ಲಮ್ಗೆ ತುಂಬಾ ಎನರ್ಜಿ ಕೊಡ್ತೀವಿ. ಸೊ ನಮ್ದು ಫೀಲಿಂಗ್ ಯಾವ ತರ ಇರಬೇಕು ಅಂದ್ರೆ, ಇಟ್ಸ್ ಓಕೆ. ವೆರಿ ಡಿಫಿಕಲ್ಟ್. ಇಟ್ಸ್ ವೆರಿ ಡಿಫಿಕಲ್ಟ್. ಚಿಕ್ಕ ಪ್ರಾಬ್ಲಮ್ಗೂ ಇಟ್ ಇಸ್ ಡಿಫಿಕಲ್ಟ್ ಟು ಸೇ ದಿಸ್ ಒನ್ ಸ್ಮಾಲ್ ಸೆಂಟೆನ್ಸ್. ಇಟ್ಸ್ ಓಕೆ. ವಾಟ್ ಎವರ್ ಇಟ್ ಇಸ್, ಚಿಕ್ಕ ಸೆಂಟೆನ್ಸ್ ಇಫ್ ವಿ ಕ್ಯಾನ್ ಟ್ರೈ ಅಂಡ್ ಕ್ರಿಯೇಟ್ ಇಟ್ಸ್ ಓಕೆ, ಇಮ್ಮಿಡಿಯೇಟ್ಲಿ ಆ ಎನರ್ಜಿ ಶಿಫ್ಟ್ ಆಗತ್ತೆ. ನಮ್ಗೆ ಒಂದು ಡಿಫ್ರೆಂಟ್ ಫೀಲಿಂಗ್ ಬಂದ್ಬಿಡತ್ತೆ. ಸೊ ಟು ಸ್ಟಾರ್ಟ್ ಫಸ್ಟ್ ದ ಸೆಷನ್, ನಾವು ಮತ್ತೆ ಎನರ್ಜಿ ಶಿಫ್ಟ್ ಮಾಡೋಣ. ವೇರ್ ಹೋಲ್ ಡೇ ಸೋ ಮೆನಿ ಥಿಂಗ್ಸ್ ಥಿಂಕ್ ಮಾಡ್ತಾ ಇರ್ತೀವಿ. ಟೆನ್ಷನ್ ಆಯ್ತು, ಪ್ರಾಬ್ಲಮ್ ಆಯ್ತು, ಸೊಲ್ಯೂಷನ್ ಆಯ್ತು, ಏನೋ ನೋಡ್ತಾ ಇರ್ತೀವಿ. ಏನ್ ನೋಡ್ತೀವೋ ಅದಕ್ಕೆ ಎನರ್ಜಿ ಕೊಡ್ತೀವಿ. ಇದೆಲ್ಲ ನಾರ್ಮಲ್ ತರೋದಕ್ಕೆ ನಾವು ಒಂದು ಸ್ಮಾಲ್ ಸ್ಟೆಪ್ ಆಫ್ ರಿಲೀಸಿಂಗ್ ಇದು ಎಂಟೈರ್ಲಿ ಸ್ಟಕ್ ಎನರ್ಜಿ ಅನ್ಕೋಬಹುದು. ಹೋಲ್ ಡೇ ಚೆನ್ನಾಗಾಗಿದೆಯೋ ಕೆಟ್ಟದಾಗಿದೆಯೋ ಏನೋ ಆಗಿರ್ದೆ, ಇಟ್ಸ್ ಓಕೆ, ಎಲ್ಲದಕ್ಕೂ ಓಕೆ ಅಂತ ಹೇಳ್ಬಿಟ್ಟು ಸ್ಮಾಲ್ ಒಂದು ಸ್ಟೆಪ್ ಟುವರ್ಡ್ಸ್ ದಿ, ಏನೋ ಒಂದು ಕನ್ನಡ ಮ್ಯೂಸಿಕ್ ಹಾಕ್ತೀನಿ. ಸ್ಮಾಲ್ ವಿ ವಿಲ್ ಟೇಕ್ ಅ ಸ್ಮಾಲ್ ಸ್ಟೆಪ್ ಅಂಡ್ ಮೇಕ್ ದ ಮೂವ್ ದ ಬಾಡಿ. ಇಂಟೆನ್ಷನ್ ಬಂದ್ಬಿಟ್ಟು ಬರೀ ಮೂವ್ ಮಾಡೋದು ಬಾಡಿನ. ಏನು ಬಿಗ್ ಡಾನ್ಸರ್ ಅಲ್ಲ ನಾವೆಲ್ಲ, ಬಟ್ ಎನರ್ಜಿ ಕಂಪ್ಲೀಟ್ಲಿ ಶಿಫ್ಟ್ ಆಗತ್ತೆ. ಐ ಶೇರ್ ದ ಮ್ಯೂಸಿಕ್. ನನಗೆ ಕನ್ನಡದಲ್ಲಿ ಯಾವ ಸಾಂಗ್ಸ್ಗಳು ಗೊತ್ತಿಲ್ಲ. ಸುಮ್ಮನೆ ಸಮ್ ಕನ್ನಡ ಮ್ಯೂಸಿಕ್
ಥ್ಯಾಂಕ್ ಯು. ಜಸ್ಟ್ ಅಬ್ಸರ್ವ್ ಯುವರ್ ಬ್ರೆತ್ ನಾವು. ಅಬ್ಸರ್ವ್ ದಟ್ ಎನರ್ಜಿ ಅಬ್ಸರ್ವ್ ಮಾಡಿ. ಹೆಂಗ್ ಫೀಲಿಂಗ್ ಬರುತ್ತೆ. ಕಂಪ್ಲೀಟ್ಲಿ ಶಿಫ್ಟ್ ಆಗ್ಬಿಡತ್ತೆ ಮೈಂಡ್ ಸೆಟ್. ಏನೋ ರಿಲೀಸ್ ಒಂದು ರಿಲೀಸ್ ಮಾಡಿದೆ. ಹೋಲ್ ಡೇದು ಏನ್ ಸ್ಟ್ರೆಸ್ ಇತ್ತು, ಏನ್ ಟಯರ್ಡ್ನೆಸ್ ಇತ್ತು, ಏನ್ ಪ್ರಾಬ್ಲಮ್ ಇತ್ತು, ಏನ್ ಚೆನ್ನಾಗಿತ್ತು, ಚೆನ್ನಾಗಿರ್ಲಿಲ್ವೋ, ಒಳ್ಳೇದಾಯ್ತು, ಜಗಳ ಆಯ್ತು, ಇಟ್ಸ್ ಓಕೆ, ಎಲ್ಲ ಹೋಯ್ತು. ಜಸ್ಟ್ ಆ ಫೀಲಿಂಗ್ ಅಲ್ಲಿ ಜೆಂಟ್ಲಿ ಕೂತ್ಕೊಂಡ್ಬಿಟ್ಟು ಕೀಪ್ ಯುವರ್ ಬ್ಯಾಕ್ ಸ್ಟ್ರೇಟ್ ಅಂಡ್ ಕ್ಲೋಸ್ ಯುವರ್ ಐಸ್. ಡೀಪ್ ಬ್ರೆತ್ ತಗೊಳ್ಳಿ, ನಿಧಾನವಾಗಿ ಬಿಡಿ. ನಿಧಾನವಾಗಿ ಹಾರ್ಟ್ ಮೇಲೆ ಗಮನ ಕೊಡಿ. ಒಳಗೆ ಏನ್ ಫೀಲಿಂಗ್ ಬರ್ತಾ ಇದೆ? ಹ್ಯಾಪಿ ಫೀಲಿಂಗ್, ಸ್ಮೈಲ್ ಬರ್ಲಿ. ಸ್ಟ್ರೆಸ್ ಇದ್ರೆ ಇಟ್ಸ್ ಓಕೆ, ನಾರ್ಮಲ್ ಇರಲಿ. ಸದ್ಯಕ್ಕೆ ಎನರ್ಜಿ ಮಾತ್ರ ಸ್ವಲ್ಪ ಕಾಮ್ ಇರಬೇಕು ಅನ್ಕೋತೀನಿ. ಚೇಂಜ್ ಅಂತೂ ಇಮಿಡಿಯೇಟ್ ಆಗಲ್ಲ, ಬಟ್ ಅಟ್ಲೀಸ್ಟ್ ಸಮ್ ರಿಲೀಫ್, ಸಮ್ ರಿಲ್ಯಾಕ್ಸ್. ಈಗ ನನ್ನ ಜೊತೆ ರಿಪೀಟ್ ಮಾಡಿ ಅಫರ್ಮೇಶನ್ಸ್. ನಾನು ಪವರ್ಫುಲ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ. ನಾನು ಹ್ಯಾಪಿನೆಸ್ ಚೂಸ್ ಮಾಡ್ತೀನಿ. ನನ್ನ ಫೀಲಿಂಗ್ಸ್ ನನ್ನ ಕಂಟ್ರೋಲ್ನಲ್ಲಿನೇ ಇದೆ. ನಾನು ಪಾಸಿಟಿವ್ ಎನರ್ಜಿ ಅಟ್ರಾಕ್ಟ್ ಮಾಡ್ತೀನಿ. ನನ್ನ ಜೀವನದಲ್ಲಿ ಎಲ್ಲ ಒಳ್ಳೆಯದೇ ಆಗುತ್ತಿದೆ. ಜೋರಾಗಿ ಫೀಲ್ ಮಾಡಿ ಹೇಳಿದನ್ನ. ನನ್ನ ಜೀವನದಲ್ಲಿ ಎಲ್ಲಾನು ಒಳ್ಳೆಯದೇ ಆಗ್ತಾ ಇದೆ. ಎಲ್ಲ ಒಳ್ಳೇದಾಗೋದಕ್ಕೇನೆ ನನ್ನ ಲೈಫ್ ತುಂಬಾ ಸಂತೋಷವಾಗಿದೆ. ನಾನು ಖುಷಿಯಾಗಿಯೇ ಇರ್ತೀನಿ. ಇವಾಗ ಅಬ್ಸರ್ವ್ ಮಾಡಿ ಫೀಲಿಂಗ್ಸ್ನ. ಫೀಲಿಂಗಿಗೆ ಇನ್ನೊಂದು ಮೀನಿಂಗ್ ಹೇಳ್ಬೇಕಂದ್ರೆ ಪವರ್. ಯಾಕೆ ಫೀಲಿಂಗ್ ಅಷ್ಟು ಪವರ್ಫುಲ್ ಅಂದ್ರೆ, ಸಿಂಪಲ್ ಕ್ವಶನ್. ಯಾಕೆ ಕೆಲವರಿಗೆ ಮ್ಯಾನಿಫೆಸ್ಟೇಷನ್ ಫಾಸ್ಟ್ ಆಗುತ್ತೆ ಮತ್ತೆ ಕೆಲವರಿಗೆ ಸ್ಲೋ ಆಗುತ್ತೆ? ಇಲ್ಲಿ ಮೇಜರ್ ಡಿಫ್ರೆನ್ಸ್ ಬಂದು ಫೀಲಿಂಗ್. ಥಾಟ್ ವರ್ಸಸ್ ಫೀಲಿಂಗ್. ಥಾಟ್ ಒಂದು ಸಿಗ್ನಲ್ ಆದ್ರೆ ಫೀಲಿಂಗ್ ಒಂದು ಮ್ಯಾಗ್ನೆಟ್. ನೀವು ಸುಮ್ಮನೆ ಯೋಚಿಸಿದ್ರೆ ಸಾಕಾಗದು, ನೀವು ಅದನ್ನ ಫೀಲ್ ಮಾಡಬೇಕು. ನನ್ನ ಹತ್ರ ಇಷ್ಟು ದುಡ್ಡಿದೆ, ನಂದೆಲ್ಲ ಕೆಲಸ ಸ್ಮೂತ್ ಆಗಿ ಆಗ್ತಾ ಇದೆ, ನಾನು ಏನ್ ಥಿಂಕ್ ಮಾಡ್ತೀನಿ ನನಗೆ ಎಲ್ಲ ಬಂದ್ಬಿಡತ್ತೆ. ಹೇಳೋದಕ್ಕೂ ಫೀಲ್ ಮಾಡೋದಕ್ಕೂ ಎಷ್ಟು ಮೇಜರ್ ಡಿಫ್ರೆನ್ಸ್ ಇದೆ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ರಿಪೀಟ್ ಮಾಡ್ಕೊಳ್ಳಿ. ನನಗೆ ಏನು ಬೇಕು ಅಂತ ನಾನು ಥಿಂಕ್ ಮಾಡ್ತೀನೋ ಇಮ್ಮಿಡಿಯೇಟ್ ನನ್ನ ಹತ್ರ ಬರುತ್ತೆ. ಇದರಿಂದ ಯಾವ ಫೀಲಿಂಗ್ ಬರ್ತಾ ಇದೆ? ಇಮ್ಮಿಡಿಯೇಟ್ ಡೌಟಾ ಅಥವಾ ಬರುತ್ತೆ ಅಂದ್ರೆ ಎಸ್ ಬರುತ್ತೆ ಅಂತ ಫೀಲಿಂಗ್ ಬರ್ತಾ ಇದೆ? ಒಳಗೆ ಏನಿದೆ ಅದೇ ನಿಜ. ಆ ಫೀಲಿಂಗ್ ತರೋದಕ್ಕೆ ನೀವೇ ನಿಮ್ಮನ್ನ ತುಂಬಾ ಬಿಲೀಫ್ ಮಾಡಿದೀರಾ. ನಾನೇನ್ ಥಿಂಕ್ ಮಾಡ್ತೀನಿ ಅದು ಆಗಲ್ಲ, ಈ ಬಿಲೀಫ್ ಇದೆ ನಿಮ್ಮ ಹತ್ರ.
ನಾನು ಹೇಳಿದ್ರೂ ಕೂಡ ಆ ಫೀಲಿಂಗ್ ಬರ್ತಾ ಇಲ್ಲ ಅಂದ್ರೆ ಯಾಕಂದ್ರೆ ಈ ಬಿಲೀಫು ಇವತ್ತಿಂದಲ್ಲ. ಈ ಬಿಲೀಫು, ಈ ಡೌಟು ನೀವು ಚಿಕ್ಕವರಿರ್ಬೇಕಾದ್ರೇನೆ ಬಂದ್ಬಿಟ್ಟಿದೆ. ಸದ್ಯದಲ್ಲಿ ಒಂದು ಖುಷಿ ಫೀಲಿಂಗ್ ತಗೊಂಬನ್ನಿ. ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಯಾವುದೋ ಊರಿಗೆ ಹೋಗಿದ್ದೀರಾ, ಒಂದು ಬ್ಯೂಟಿಫುಲ್ ಸೈಟ್ ಸೀಯಿಂಗ್ ನೋಡ್ತಾ ಇದ್ದೀರಾ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಯು ಆರ್ ವೆರಿ ಹ್ಯಾಪಿ. ಬ್ರಿಂಗ್ ದಟ್ ಫೀಲಿಂಗ್ ಆ್ಯಂಡ್ ದಟ್ ಮೂಮೆಂಟ್. ತುಂಬಾ ಚೆನ್ನಾಗಿದೆ ಜಾಗ, ಖುಷಿ ಅನಿಸ್ತಾ ಇದೆ, ಆ್ಯಂಡ್ ತುಂಬಾ ಪ್ಲಾನ್ ಮಾಡಿ ಬಂದು ಇಲ್ಲಿಗೆ ಬಂದಿದ್ದೀರಾ. ಈ ಫೀಲಿಂಗ್ನ ಎವ್ರಿ ಟೈಮ್ ನೀವು ಯಾವುದೇ ಟ್ರಿಪ್ ಆರ್ಗನೈಸ್ ಮಾಡ್ತೀರಾ, ಆವಾಗ ಈ ಫೀಲಿಂಗ್ ಬರಬೇಕು. ಮೋಸ್ಟ್ ಆಫ್ ದ ಟೈಮ್ ನಾವು ಈ ತರ ಟ್ರಿಪ್ಗಳು ಪ್ಲಾನ್ ಮಾಡ್ಬೇಕಂದ್ರೆ ನಮ್ಗೆ ಕಾಣಿಸುತ್ತೆ, ಹೌದು ಈ ಪ್ಲೇಸು ಈ ತರ ನಾವು ಎಂಜಾಯ್ ಮಾಡಬಹುದು, ಈ ತರ ಕಾರಲ್ಲಿ ಹೋಗಬಹುದು, ಈ ತರ ಫುಡ್ ಎಂಜಾಯ್ ಮಾಡಬಹುದು, ಎಲ್ಲ ಫೀಲಿಂಗ್ ಬಂದ್ಬಿಡತ್ತೆ. ದೆನ್ ಯು ಫೀಲ್ ಕಾನ್ಫಿಡೆಂಟ್ ಟು ಬುಕ್ ದ ಟ್ರಿಪ್. ಅದು ಬರ್ಲಿಲ್ಲ ಅಂದ್ರೆ ಯು ವಿಲ್ ಹೋಲ್ಡ್. ಸೊ ಆ ತರ ವೆನ್ ಇಟ್ ಕಮ್ಸ್ ಟು ಅವರ್ ಓನ್, ಎಲ್ಲ ನಮ್ದಿದು ಫೀಲಿಂಗ್ಸು ಸ್ಟ್ರಾಂಗ್ ಆಗಿ ನಮ್ಮ ಹತ್ರ ಡೀಪ್ ರೂಟೆಡ್ ಇಮ್ಮಿಡಿಯೇಟ್ ಬಂದ್ಬಿಡತ್ತೆ ಫೀಲಿಂಗು. ಸೊ ಫಾರ್ ಎಕ್ಸಾಂಪಲ್, ನಂದು ಬ್ಯಾಂಕ್ ಅಕೌಂಟ್ ಇವಾಗ ಓಪನ್ ಮಾಡಿ ನಾನು ನೋಡಿದ್ರೆ ನನ್ನ ಬ್ಯಾಂಕ್ ಅಲ್ಲಿ 25 lakhs ಇದೆ. ನೀವು ನೋಡಕ್ಕೆ ಪ್ರಯತ್ನ ಮಾಡಿದ್ರು ಅಲ್ಲಿ ಇಲ್ಲ ಅನ್ನೋದು ಡೀಪ್ ಟ್ರುತ್. ಆ ಟ್ರುತ್ನ ಆ ಟ್ರುತ್ ನಿಮ್ಗೆ ಹೇಳ್ಕೊಡತ್ತೆ. ನೀನ್ ಎಷ್ಟು ನೋಡಕ್ ಹೋದ್ರು ಇಲ್ಲ ಅಲ್ಲಿ ನಿನ್ಗಡೆ 25 lakhs ಇಲ್ಲ ಅಂತ. ಸೊ ಇದೇನ್ ಬಂತು, ನಂದೇ ಒಂದು ಬಿಲೀಫು, ಬಿಕಾಸ್ ನನಗೆ ಗೊತ್ತು ನನ್ನ ಅಕೌಂಟ್ ಅಲ್ಲಿ ಎಷ್ಟಿದೆ. ಇದನ್ನ ಸತ್ಯ ಮಾಡೋದಕ್ಕೆ ಆ ಫೀಲಿಂಗ್ ನೀನು ಇನ್ ಅ ಡೇ, even a 369, they say 369 is a very powerful method for the manifestation. 3 times in a day also ಅದು ಫೀಲಿಂಗ್ ತಂದ್ರೆ you will see that result. ಅದು ಆದ್ರೂ ಇದು ಕಷ್ಟ. ಯಾಕಂದ್ರೆ ನೀವು ನಾನು ರಿಚ್ ಆಗ್ತೀನಿ ಅಂತ ಹೇಳ್ತೀರಾ, ಆದ್ರೆ ಒಳಗೆ ಡೌಟ್ ಫೀಲಿಂಗ್ ಇರುತ್ತೆ. ಅದೇ ರಿಸಲ್ಟ್. ಆ ಡೌಟ್ ಯಾಕೆ ಬರುತ್ತೆ ಅಂದ್ರೆ ಅದು ಪ್ರಾಕ್ಟಿಕಲಿ ಇಲ್ಲ ನನ್ನ ಹತ್ರ ಅಲ್ವಾ, ಇದು ಸತ್ಯನೇ. ಒಂದು ನಂದು ಈ ಫೀಲಿಂಗ್ಗೆ ಒಂದು ದೊಡ್ಡ ಎನರ್ಜಿ. ಹ್ಯಾಪಿ ಫೀಲಿಂಗ್ ಇಸ್ ಅ ವೆರಿ ಹೈ ಎನರ್ಜಿ, ಫಿಯರ್ ಫೀಲಿಂಗ್ ಇಸ್ ಅ ಲೋ ಎನರ್ಜಿ. ನೀವು ಯಾವ ಎನರ್ಜಿಯಲ್ಲಿ ಇರ್ತೀರಾ ಅದೇ ಸಿಚುವೇಶನ್ಸ್ ನಿಮ್ಮ ಎದುರಿಗೆ ಬರ್ತಾ ಇರತ್ತೆ. ನಿಮ್ಮ ಲೈಫ್ ಚೇಂಜ್ ಆಗ್ಬೇಕು ಅಂದ್ರೆ ನಿಮ್ಮ ಫೀಲಿಂಗ್ಸ್ ಚೇಂಜ್ ಆಗ್ಬೇಕು. ಹೌ ಟು ಚೇಂಜ್ ದ ಫೀಲಿಂಗ್ಸ್? ಫೀಲಿಂಗ್ಸ್ ಕಂಟ್ರೋಲ್ ಮಾಡಬೇಕು. ಬಿಕಾಸ್ ಫೀಲಿಂಗ್ಸ್ ಕಂಟ್ರೋಲ್ ಮಾಡೋದಕ್ಕೆ 2-3 ಥಿಂಗ್ಸ್ ನಾವು ಸ್ಮಾಲ್ ಇವಾಗಲೇ ಮಾಡಿದ್ವಿ. ಒನ್ ಇಸ್ ಡಾನ್ಸ್ ಮಾಡಿದ್ವಿ, ಒಂದು ಮೆಡಿಟೇಷನ್ ಮಾಡ್ತಾ ಇದ್ದೀವಿ, ಅಥವಾ ಅಫರ್ಮೇಶನ್ಸ್ ಹೇಳ್ತಾ ಇದ್ದೀವಿ. ದೇರ್ ಆರ್ ಲಾಟ್ ಆಫ್ ಮ್ಯಾನಿಫೆಸ್ಟೇಷನ್ ಮೆಥಡ್ಸ್ ಇದಾವೆ. ನಿಮಗೆ
ಯಾವುದು ಸೂಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಕೆ ನೀವು ವರ್ಕ್ ಮಾಡ್ಬೇಕು ಅದಕ್ಕೆ. ನೀವು ಯಾವ ಫೀಲಿಂಗ್ ನಲ್ಲಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತೀರೋ ಅದೇ ನಿಮ್ ಫ್ಯೂಚರ್. ಈ ಫೀಲಿಂಗ್ ನ ನಾನು ಕಂಟಿನ್ಯೂಸ್ ಆಗಿ ಹ್ಯಾಪಿನಲ್ಲಿನೇ ಇರಬೇಕು, ಕಂಟಿನ್ಯೂಸ್ ಆಗಿ ಅಟ್ರಾಕ್ಟ್ ಮಾಡ್ಕೊಂಡೇ ಇರಬೇಕು ಅನ್ನೋದಾದ್ರೆ ಫಸ್ಟ್ 21 ಡೇಸ್ ಈ ಸೆಷನ್ ಜಾಯಿನ್ ಮಾಡಿ. ಅಟ್ ಲೀಸ್ಟ್ ಇನ್ ಅ ಡೇ ಸಾಯಂಕಾಲ ಈ ತರ 9 to 9:30 ½ ಅಟ್ ಲೀಸ್ಟ್ ಏನೋ ಕೇಳ್ತೀರಾ, ಏನೋ ಫೀಲಿಂಗ್ ತರುತ್ತೆ. ಈ ಫೀಲಿಂಗು ಏನೂ ಅಲ್ಲ, ನೆಕ್ಸ್ಟ್ ಡೇ ಏನೋ ಒಂದು ಡಿಫ್ರೆಂಟ್ ಆಗತ್ತೆ ನಿಮ್ ಲೈಫಲ್ಲಿ. ನೀವು ಅದನ್ನು ಅಬ್ಸರ್ವ್ ಮಾಡಬೇಕು. ಯು ಕ್ಯಾನ್ ಜೆಂಟ್ಲಿ ಓಪನ್ ಯುವರ್ ಐಸ್. ಈ ಕಂಟಿನ್ಯೂಸ್ ಪ್ರಾಸೆಸ್ ಆಫ್ ಫೀಲಿಂಗ್ ಇತ್ತಲ್ಲ, ಈ ಫೀಲಿಂಗು ಫಾರ್ ಸಮ್ ಟೈಮ್ 1 minute ಆದ್ರೂ ಒಂದು ಖುಷಿಯಾಗಿ ಹ್ಯಾಪಿ ಫೀಲಿಂಗ್ ಬಂದಿದ್ರೆ ಆ ಫೀಲಿಂಗು ವುಡ್ ಹ್ಯಾವ್ ಆಲ್ರೆಡಿ ಕನೆಕ್ಟೆಡ್ ನಿಮ್ದು ಯಾವ್ದಾದ್ರು ಆ ಮೂಮೆಂಟು ವಿಚ್ ಯು ಹ್ಯಾಡ್ ಸ್ಪೆಂಡ್ ಸಮ್ ಟೈಮ್. ಆ ಫೀಲಿಂಗ್ ಇಂದ ಯು ವಿಲ್ ಡೂ ಸಮಥಿಂಗ್ ಡಿಫ್ರೆಂಟ್ ಇವನ್ ಟುಮಾರೋ. ಯಾಕಂದ್ರೆ ಇದೆಲ್ಲ ಬಂದ್ಬಿಟ್ಟು ಎನರ್ಜಿ. ಓವರ್ ಆಲ್ ಎವ್ರಿಥಿಂಗ್ ಇಸ್ ಅ ಎನರ್ಜಿ. ಸಮಥಿಂಗ್ ದುಃಖ ಇದೆ, ಸದ್ಯ ನನಗೆ ಟೆನ್ಷನ್ ಬಂದಿದೆ, ದೊಡ್ಡದಿದೆ ಟೆನ್ಷನು, ಏನ್ ಮಾಡಿದ್ರು ಆಗಲ್ಲ ಇದು. ಆ ಮೂಮೆಂಟ್ ಅಲ್ಲಿ ಹೇಗೆ ನಾನು ಖುಷಿಯಾಗಿರಕ್ಕಾಗತ್ತೆ? ಆಯ್ತಾ? ದಿಸ್ ಇಸ್ ಅ ಕಾಮನ್. ನಾನು ನಿಮ್ಮ ಎಲ್ಲರೂ ಒಂದೇ ನಾವು ಆ ತರ ಪ್ರಶ್ನೆ ಬರುತ್ತಲ್ವಾ, ಆ ಪ್ರಶ್ನೆಗೆ ಇಮ್ಮಿಡಿಯೇಟ್ ಒನ್ ಸ್ಮಾಲ್ ಆನ್ಸರ್. ಯಾಕಂದ್ರೆ ಎಲ್ಲರಿಗೂ ದೊಡ್ಡ ದೊಡ್ಡ ಪ್ರಶ್ನೆಗಳೇ ಎಷ್ಟು ದೊಡ್ಡದು ಅಂತ ಅವ್ರಿಗೆ ಗೊತ್ತು. ಆ ಮೂಮೆಂಟ್ ಅಲ್ಲಿ ಫಾರ್ ಅ ಸೆಕೆಂಡ್ ಯಾ ದೇವ್ರನ್ನ ನೀವು ನಂಬ್ತೀರಾ, ಹಿ ಈಸ್ ಟೇಕಿಂಗ್ ಕೇರ್, ಇಟ್ಸ್ ಓಕೆ. ಅಷ್ಟೇ ನೀವು ಬ್ರೀದ್ ಮಾಡಿ ಒಂದು 2 minutes ಆ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿದ್ರೂ ಕೂಡ ನಿಮ್ಗೆ ಸರ್ಪ್ರೈಸಿಂಗ್ ಒಂದು ಮೆಥಡ್ ಸಿಗತ್ತೆ ಅಥವಾ ಒಂದು ಸೊಲ್ಯೂಷನ್ ಸಿಗತ್ತೆ. ಯಾರೋ ಬಂದು ಏನೋ ಸೊಲ್ಯೂಷನ್ ಕೊಡ್ತಾರೆ, ಏನಾದ್ರೂ ಆಗಕ್ ಚಾನ್ಸ್ ಆಗತ್ತೆ. ಅಟ್ಲೀಸ್ಟ್ ಯಾವಾಗ ನಾವು ನಮ್ಮ ಮೇಲೆ ತಗೊಳ್ದೆ ದೇವ್ರ ಮೇಲೆ ಹಾಕ್ತೀವಿ, ಅವ್ರ ಎನರ್ಜಿ ಮೇಲೆ ಹಾಕ್ತೀವಿ, ಯೂನಿವರ್ಸ್ ಮೇಲೆ ಹಾಕ್ತೀವಿ. ನೀವು ಯಾರನ್ನ ನಂಬ್ತೀರೋ ಅವ್ರ ಮೇಲೆ. ಎಲ್ಲ ನಾವೇ ಮಾಡ್ಬೇಕು ಅಂತ ಪಾಸಿಬಲ್ ಇಲ್ಲ, ಅಂಡ್ ಮಾಡ್ತಾನೂ ಇರಲ್ಲ ನಾವು. ಆಕ್ಚುಲಿ ನಮ್ಗೆ ಅನಿಸ್ತಾ ಇರುತ್ತೆ ನಾವೇ ಮಾಡ್ತಾ ಇದ್ದೀವಿ ಅಂತ, ಬಟ್ ನೋ, ಆ ಎನರ್ಜಿನೇ ದೇವ್ರದು, ಆ ಯೂನಿವರ್ಸ್ದು, ಆರ್ ದರ್ ಇಸ್ ಸಂಬಡಿ ಎಲ್ಸ್ ಇಸ್ ವರ್ಕಿಂಗ್ ಆನ್ ಅಸ್. ಬಟ್ ಅದಕ್ಕೆ ನಾವು ಪವರೇ ಕೊಡಲ್ಲ, ಎಲ್ಲ ನಾನೇ ಮಾಡ್ತೀನೋ ಏನೋ ಅನ್ನೋ ತರ ಮಾಡ್ತಾ ಇರ್ತೀವಿ. ನಾವು ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅಥವಾ ಓನ್ಲಿ ಅವೇರ್ ಆದ್ರೆ ಸಾಕು. ನಾನು ಏನ್ ಪ್ರಯತ್ನ ಪಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಆ ಅವೇರ್ನೆಸ್ ತರಕ್ ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ. ಸೊ ಇವತ್ತಿಂದ ಈ ಇವತ್ತಿಂದ ಫೀಲಿಂಗ್ ಬಗ್ಗೆ ನಾವು ಮಾತಾಡಿದ್ವಿ. ನಾನು ಇವಾಗ ಆಕ್ಟಿವಿಟಿನೂ ಕೊಡ್ತೀನಿ. ಐ ವಿಲ್ ಪುಟ್ ಇನ್ ದ ಮೆಸೇಜ್ ಗ್ರೂಪ್ ಅಲ್ಲಿ ಹಾಕ್ತೀನಿ. ಅದನ್ನ ಜಸ್ಟ್ ಅಬ್ಸರ್ವ್ ಮಾಡಿ ಹೋಲ್ ಡೇ. ನಾಳೆ ನಿಮ್ದು ರೆಗ್ಯುಲರ್ ಎಲ್ಲಿದ್ದೀರಾ, ರುಟೀನ್ ಏನ್ ಮಾಡ್ತಾ ಇದ್ದೀರಾ ಎಲ್ಲ ನಡೀತಾ ಇರತ್ತೆ. ಬಟ್ ನೀವು ಅವೇರ್ ಆಗಕ್ ಪ್ರಯತ್ನ ಮಾಡಿ. ಯಾವ ತರ ನಾನು ರಿಯಾಕ್ಟ್ ಮಾಡ್ತೀನಿ, ಯಾವ ತರ ನಾನು ಆನ್ಸರ್ ಮಾಡ್ತೀನಿ, ಯಾವ ತರ ನಾನು ಥಿಂಕ್ ಮಾಡ್ತೀನಿ, ನಾನು ಹೇಳಿದ್ಮೇಲೆ ನನಗೆ ಹೆಂಗ್ ಫೀಲಿಂಗ್ ಇದೆ. ಜಸ್ಟ್ ಇದು ಅವೇರ್ನೆಸ್ ಬರ್ತಾ ಹೋದಂಗೆ ನೀವು ಎವ್ರಿಥಿಂಗ್ ಇನ್ ಲೈಫ್ ಚಾರ್ಜ್ ತಗೊಳಕ್ ಪಾಸಿಬಲ್ ಇದೆ. ದೆನ್ ನಿಮ್ದು ಬರೇ ಮಂಕಿ ಮೈಂಡ್ಗೆ ಕೇಳಲ್ಲ ನೀವು. ನಿಮ್ ಹಾರ್ಟ್ ಇದೆ ಅಥವಾ ನಿಮ್ ಸ್ಪಿರಿಟ್ ಇದೆ, ನಿಮ್ ಸೋಲ್ ಇದೆ. ಈ ವಾಂಟ್ಸ್ ಟು ಟೇಕ್ ಚಾರ್ಜ್. ಇಫ್ ಯು ಗಿವ್ ದಟ್ ಚಾರ್ಜ್ ನಿಮ್ ಸ್ಪಿರಿಟ್ಗೆ, ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ. ಬಟ್ ಅದನ್ನ ಮಾಡ್ಬೇಕಂದ್ರೆ ನಾನು ಅವೇರ್ ಆಗ್ಬೇಕು. ನನಗೆ ಅವೇರ್ನೆಸ್ ಬಂದ್ರೆ ಸಾಕು. ಜಸ್ಟ್ ಇನ್ 21 days ನಿಮ್ದು ಈ ಪ್ರಾಕ್ಟೀಸ್ ಇಂದ ನಿಮ್ಗೆ ಎಷ್ಟು ಅವೇರ್ನೆಸ್ ಬರ್ತಾ ಹೋಗುತ್ತೆ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಬರೇ ಅವೇರ್ನೆಸ್, ಈ ತರ ಮಾಡ್ತೀನಿ ನಾನು, ಈ ತರ ಇರುವಾಗ ಹಿಂಗ್ ಬಿಹೇವ್ ಮಾಡ್ತೀನಿ, ಈ ತರ ಬಿಹೇವ್ ಮಾಡಿದ ತಕ್ಷಣ ಈ ಫೀಲಿಂಗ್ ಬರುತ್ತೆ. ಕಂಟಿನ್ಯೂಸ್ಲಿ ನಿಮ್ದು ಬರೇ
ನಾರ್ಮಲ್ ಥಾಟ್ಸ್ ಆರ್ ಟೆನ್ಷನ್ ಥಾಟ್ಸ್. ದೀಸ್ ಥಾಟ್ಸ್, ಈ ಥಾಟ್ಸ್ ಎಲ್ಲ ಟೆನ್ಷನ್ದಲ್ಲ, ಅವೇರ್ನೆಸ್. ಸೊ ಏನಾಗತ್ತೆ ಅಂದ್ರೆ, ನೀವು ಔಟ್ಸೈಡ್ ಇದ್ದೀರಾ, ನೀವು ನಿಮ್ಮನ್ನೇ ನೋಡ್ತಾ ಇದ್ದೀರಾ, ಹೇಗೆ ಬಿಹೇವ್ ಮಾಡ್ತೀನಿ ಆಸ್ ಅ ಕಿರಣ್. ಏನೋ ಪ್ರಾಬ್ಲಮ್ ಬಂದ್ರೆ ಹೇಗೆ ಬಿಹೇವ್ ಮಾಡ್ತಾ ಇದ್ದಾಳೆ, ವೆನ್ ಯು ಕಮ್ ಔಟ್ ಆಫ್ ಇಟ್ ಅಂಡ್ ನೋಡಿದ್ರೆ ಅರ್ಥ ಆಗತ್ತೆ. ದಿಸ್ ಇಸ್ ದ ಲರ್ನಿಂಗ್ ಫಾರ್ ಫೀಲಿಂಗ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಅಂಡ್ ಇಷ್ಟೇ ಸ್ಮಾಲ್ ಆಕ್ಟಿವಿಟಿ ನಾವು ಮಾಡ್ತಾ ಹೋಗೋಣ. ಡ್ಯೂರಿಂಗ್ ದ ಡೇ ಏನು ಆಕ್ಟಿವಿಟಿ ಕೊಡ್ತಾ ಇದ್ದೀನಿ ಅದ್ರ ಬಗ್ಗೆ ನೀವು ಅವೇರ್ನೆಸ್ ಮಾಡ್ಕೊಂಡ್ರೆ ನಿಮಗೆ ಹೇಳಕ್ಕೆ ಒಂದು ಅಪರ್ಚುನಿಟಿ ಸಿಗತ್ತೆ. ಮೇ ಬಿ ಒನ್ ಪರ್ಸನ್ ಕ್ಯಾನ್ ಟಾಕ್ ಎವ್ರಿ ಡೇ, ನಾಟ್ ಎವ್ರಿ ಒನ್. ಐ ಆಮ್ ಜಸ್ಟ್ ಟ್ರೈಂಗ್ ಟು ಮೇಕ್ ದಿಸ್. ಇವತ್ತು ನಂದು ಬೇರೆ ಸೆಷನ್ ಇದ್ದಕ್ಕೆ ಐ ಹ್ಯಾವ್ ಡನ್ ಫ್ರಮ್ 9:15 to 9:45. Otherwise from 9 to 9:30 every day. Okay. Who is this? Meenu. Mamta Neenu Meenu na? She's telling about, can you speak in Hindi? Okay. Okay, Meenu can't understand. Okay, sorry. So this is we are done for the day today. And become aware about your feeling. ನಾನು ಆಕ್ಟಿವಿಟಿ ಕೊಡ್ತೀನಿ, ಆ ಆಕ್ಟಿವಿಟಿ ಮಾಡಿ ನಾಳೆ ಯಾರಿಗೆ ಏನಾದ್ರೂ ಕಮ್ಯುನಿಕೇಟ್ ಮಾಡೋದಿದೆ, ನಾನು ಹೇಳ್ತೀನಿ, ನಾನು ಈ ತರ ಮಾಡಿದ್ದಕ್ಕೆ ಈ ತರ ಫೀಲಿಂಗ್ ಬಂತು ಹೇಳಿದ್ರೆ ಇಟ್ ಈಸ್ ಅ ಹೆಲ್ಪ್ಫುಲ್ ಫಾರ್ ದ ನೆಕ್ಸ್ಟ್ ಪರ್ಸನ್. ಯಾಕಂದ್ರೆ ಬೇಸಿಕ್ ಎಲ್ಲರೂ ನಾವು ಬೇಸಿಕ್ ಲೆವೆಲ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದೆಲ್ಲ ನಾನು ಆ ಲೆವೆಲ್ ಇಂದ ಸ್ವಲ್ಪ 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 ವರ್ಕ್ ಮಾಡಿ ಐ ಫೀಲ್ ನನಗೆ ಸ್ವಲ್ಪ ಕನೆಕ್ಷನ್ ಬರ್ತಾ ಇದೆ, ಅವೇರ್ನೆಸ್ ಬರ್ತಾ ಇದೆ, ತಿಳಿತಾ ಇದೆ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಏನ್ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದ್ದೀನಿ, ಅಥವಾ ಆಫ್ಟರ್ ಇಫೆಕ್ಟ್ ಏನಾಗ್ತಾ ಇದೆ, ನಾನು ಇಮಿಡಿಯೇಟ್ ಆಕ್ಷನ್ ಮಾಡ್ಬೇಕಾ, ರಿಯಾಕ್ಟ್ ಮಾಡ್ತೀವಿ ನಾವು ಸೋ ಮೆನಿ ಸಿಚುವೇಶನ್ಸ್ಗೆ. ನೆಸಸರಿ ಇಲ್ಲ, ಇಟ್ಸ್ ಓಕೆ. ಸುಮ್ಮನೆ ಇದ್ರೂ ಸಾಕು, ಏನೋ ಒಂದು ಆಗತ್ತೆ, ಕರೆಕ್ಟ್ ಆಗತ್ತೆ ಆಕ್ಚುಲಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸಿ ಯು ಟುಮಾರೋ ಅಟ್ 9 PM, 9 to 9:30. ಅಂಡ್ ಆಕ್ಟಿವಿಟಿ ಪ್ಲೀಸ್ ಮಾಡಿ, ಯಾಕಂದ್ರೆ ಅಲ್ಲಿ ನೀವು ಬರೆಯೋದು ಮಾಡಿದ್ರೆ ಕನೆಕ್ಟ್ ಆಗತ್ತೆ. ಬರೆಯೋದು ಒಂದು ಕೈಂಡ್ ಆಫ್ ಅ ಹೀಲಿಂಗ್ ಇಟ್ ಇಸ್ ಆಕ್ಚುಲಿ. ನಿಮ್ದೇ ಥಾಟ್ ಏನ್ ಬಂತು, ಯಾವ ತರ ಅನಿಸ್ತು, ಸಮ್ ಥಿಂಗ್ಸ್ ಟು ರೈಟ್ ಇಸ್ ವೆರಿ ಗುಡ್ ಆಸ್ ಅ ಥೆರಪಿ. ಟ್ರೈ ಮಾಡಿ ಬರೆಯೋಕೆ, ಅಥವಾ ಅದನ್ನ ಓದಿ ಆಕ್ಟಿವಿಟಿ ಅವೇರ್ ಆಗಕ್ ಟ್ರೈ ಮಾಡಿ. ದೆನ್ ಯು ವಿಲ್ ಬಿ ಏಬಲ್ ಟು ಟೆಲ್ ಮಿ ಸಮಥಿಂಗ್. ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಅಂಡ್ ಪ್ಲೀಸ್ ಫಾರ್ವರ್ಡ್ ದಿಸ್ ಟು ಪೀಪಲ್ ಹೂ ಅಂಡರ್ಸ್ಟ್ಯಾಂಡ್ಸ್ ಕನ್ನಡ. ನನ್ನ ಗ್ರೂಪ್ಸ್ಗಳಲ್ಲಿ ಎಲ್ಲರೂ ಹಿಂದಿ ಕೇಳ್ತಾ ಇದ್ದಾರೆ, ಇಂಗ್ಲಿಷ್ ಕೇಳ್ತಾ ಇದ್ದಾರೆ. ನಾನು ಫೈನಲ್ ಡಿಸಿಷನ್ ತಗೊಂಡಿದ್ದೀನಿ, ಕನ್ನಡದಲ್ಲಿ ಮಾಡೋಣ ಇದು ಅಂತ. ನನ್ಗೆ ಗೊತ್ತಿಲ್ಲ ಯಾಕೆ, ನನಗೇನೋ ಬಂತು. ಸೊ ಕನ್ನಡದವ್ರಿಗೆ ಎಷ್ಟು ಜನಕ್ಕೆ ನೀವು ಫಾರ್ವರ್ಡ್ ಮಾಡ್ತೀರಾ, ಎವ್ರಿ ಡೇ 1 ಪರ್ಸನ್ಗೆ ಫಾರ್ವರ್ಡ್ ಮಾಡಿದ್ರು ಐ ವಿಲ್ ಬಿ ವೆರಿ ಹ್ಯಾಪಿ. ಅಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಫ್ರೀ ಎನಿವೇ. ಥ್ಯಾಂಕ್ ಯು. Thank you so much for joining and taking that initiative and giving that time and opportunity for me. ಟ್ರೈ ಮಾಡ್ತೀನಿ. ಸಿ, ಇಂಗ್ಲಿಷ್ ಅಂದ್ರೆ ಫಟ 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 ಬಂದ್ಬಿಡತ್ತೆ. ನಾನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕನ್ನಡನು ಬರುತ್ತೆ. ಬಟ್ ಇಟ್ ಈಸ್ ನೈಸ್. ಥ್ಯಾಂಕ್ ಯು. ಎನಿವನ್ ವಾಂಟ್ಸ್ ಟು ಶೇರ್ ಎನಿಥಿಂಗ್? ಏನ್ ಹೇಳ್ತೀರಾ, ಹೇಳಕ್ ಇಷ್ಟಪಡ್ತೀರಾ? ಇಟ್ಸ್ ಓಕೆ, ನಾರ್ಮಲ್. ನಾನು ಇವತ್ತು ಆಕ್ಚುಲಿ ಬೆಳಿಗ್ಗೆ ಒಂದು ವಿಷಯ ನನ್ಗೆ ಬಹಳ ಸ್ಟ್ರೆಸ್ ಮಾಡ್ತು. ಬೆಳಿಗ್ಗೆ ಸ್ನಾನಕ್ಕಿಂತ ಮುಂಚೆನೆ, ಅದು ನಿನ್ನೆಲಿಂದ ಚಾಲು ಆಗಿತ್ತು. ಇವತ್ತು ಬೆಳಿಗ್ಗೆ ಡಿಸ್ಕಷನ್ ಅಲ್ಲಿ ಬಂದ ತಕ್ಷಣ ನಾನೇನ್ ಮಾಡಿದೆ, ಬಂದು ಬರೆದು ಬಿಟ್ಟು ನನಗೆ ಏನ್ ಬರುತ್ತೆ ಅದನ್ನ ಬರೆದ್ಬಿಟ್ಟು ಮಾರ್ನಿಂಗ್ ಬ್ಲೋಗ್ ಮಾಡಿದೆ. ಆಮೇಲೆ ಜಾಲಿಯಾಗಿ ಓಡಾಡ್ಕೊಂಡು ಬಂದೆ ಹೊರಗಡೆ. ಎನರ್ಜೆಟಿಕ್. ಇವಾಗ ಎಲ್ಲಿದೆ ಆ ಪ್ರಾಬ್ಲಮ್? ಅಲ್ಲೇ ಇದೆ. ಇಲ್ಲ, ಅದು ಸ್ವಲ್ಪ ಅದಕ್ಕೆ ಟಚ್ ಆಗಿದೆ. ಸೊಲ್ಯೂಷನ್ ಕೇಳಿ ಖುಷಿ ಆಯ್ತು, ಬಂತು ಸೊಲ್ಯೂಷನ್. ಸಿ, ಯಾಕಂದ್ರೆ ಸಮ್ ಟೈಮ್ಸ್ ಇಮಿಡಿಯೇಟ್ ಆಗಲ್ಲ, ಪ್ರಾಬ್ಲಮ್ ಅಲ್ಲೇ ಇರತ್ತೆ. ನಾವು ಟೆನ್ಷನ್ ಮಾಡ್ಕೊಂಡು ಅದನ್ನ ದೊಡ್ಡದು ಮಾಡಿಟ್ಬಿಡ್ತೀವಿ. ಜಸ್ಟ್ ರಿಲೀಸ್ ಇಟ್ ಅಂಡ್ ಬಿ ದೇರ್. ಬರುತ್ತೆ ಸೊಲ್ಯೂಷನ್, ಆದ್ರೂ ಬರುತ್ತೆ, ಅಲ್ಲೇ ಆದ್ರೂ ಇರತ್ತೆ ಸ್ವಲ್ಪ ದಿವಸ, ಗೊತ್ತಿಲ್ಲ. ಬಟ್ ದೇರ್ ಇಸ್ ಸೊಲ್ಯೂಷನ್. ನಾನು ಕಲಿತಾ ಇದ್ದೀನಿ ಬರ್ನಿಂಗ್ ಬಾಲ್. ಈಗ 1-2-3 ಸತಿ ಮಾಡಿದ್ರು ಪರವಾಗಿಲ್ಲ. ನೈಸ್, ಗುಡ್, ವೆರಿ ಗುಡ್. ಯಾ, ದಟ್ಸ್ ದ ಅದರ್ ಸೊಲ್ಯೂಷನ್ ವಿಚ್ ಐ ಟಾಕ್ ಟು ಎವ್ರಿ ಒನ್. ಎಲ್ಲರಿಗೂ ಅದೇ ಹೇಳೋದು ನಾನು. ನಿಮ್ ಕೈಯಲ್ಲಿ ಇಲ್ಲ, ಬಂದಿದೆ ಪ್ರಾಬ್ಲಮ್, ಬರೋದು ಬರ್ನ್ ಮಾಡಿ ಬಿಟ್ಬಿಡಿ. ಏನ್ ಬರುತ್ತೋ ಬರುತ್ತೆ. ನೆಕ್ಸ್ಟ್ ಸೊಲ್ಯೂಷನ್.
Yeah, thank you, Geeta. Thank you. Bye bye. Good night. Bye, good night.